ನಮಸ್ಕಾರ ಫ್ರೀಡಂ ಪ್ರಾಂಕ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ನಾನ್ ಪೂಜಾ ಗುರಪ್ಪ ನನ್ನ ಜೊತೆ ಇದ್ದಾರೆ ಕುರಿ ಬಾಂಡ್ ಸುನೀಲ್. ಎಲ್ಲ ನದಾತ್ರಿಗೂ ನಮಸ್ಕಾರ. ಫ್ರೀಡಂ ಪ್ರಾಂಕ್ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂದ್ರೆ ಟ್ರೆಂಡ್ ಟ್ರೈನ್ ಕುರಿ ಮಾಡೋ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಇವತ್ತಿನ ಮೊದಲನೇ ಕರೆ ಯಾರಂತ ನೋಡೋಣ. ತುಂಬಾ ಜನ ನಂಬರ್ಗಳು ಕಳ್ಸಿಕೊಟ್ಬಿಟ್ಟಿದ್ದಾರೆ, ಸಖತ್ತಾಗಿ ಬಂದಿದೆ, ಎಲ್ಲ ಬರೆದಿಡ್ತಾ ಇದ್ರು ಇವಾಗ ಫುಲ್ ಬೆಳಿಗ್ಗೆ ಸ್ಟುಡಿಯೋದಲ್ಲಿ. ಸೊ ನೋಡೋಣ ಇವತ್ತು ಮೊದಲನೇ ಕರೆ ಯಾರು ಅಂತ. ಹಲೋ ಹಲೋ ಹಲೋ. ಹಾ ನಮಸ್ತೆ. ನಮಸ್ತೆ. ಮ್ಯಾಜಿಕ್ ರಂಗ ಅವರಾ? ಹೌದು. ನಮಸ್ತೆ ಸರ್. ಹಲೋ ಹೇಳಿ ಸರ್. ನಾನು ಸಿದ್ಧಾರ್ಥ್ ಮಲ್ಹೋತ್ರಾ ಅಂತ ನನ್ನ ಹೆಸರು. ಹೇಳಿ ಸರ್. ಓಕೆ ಓಕೆ ಸರ್, ತಾವು ಮ್ಯಾಜಿಕ್ ಏನೇನ್ ಮಾಡ್ತೀರಾ? ನಿಮ್ಗೆ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ ನೋಡಿ ಸರ್. ಅಲ್ಲ ಯಾಕಂದ್ರೆ ನೀವು ಹೇಳಿ ಅಂತ, ಯಾಕಂದ್ರೆ ವಾಟ್ಸಪ್ ಅಲ್ಲಿ ಗೊತ್ತಾಗೋದಿಲ್ಲ, ಯಾಕಂದ್ರೆ ನಾನು ಕಂಪನಿ ಕಳ್ಸ್ಕೊಡ್ಬೇಕು ಅಮೆರಿಕಾಗೆ, ಅದಕ್ಕೆ. ಇದು ಯಾರೋ ಫ್ರೆಂಡ್ ಅಥವಾ ಗೊತ್ತಿರೋರು ಅನ್ಕೋತೀನಿ. ಇಲ್ಲ ಸರ್, ಖಂಡಿತ ಅಲ್ಲ. ಹಂಗಾರೆ ಮಾಡಿ ವಿಡಿಯೋ ಕಾಲು. ಕಂಪ್ನಿಯವರೇ ಆದ್ರೆ ಏನಾಯ್ತು ಕಂಪ್ನಿಯವರಾದ್ರೆ ನಂಗೆ ವಿಡಿಯೋ ಕಾಲ್ ಮಾಡಿ ನಿಮ್ ಮುಖ ನೋಡೋಣ ಅನ್ಬಿಟ್ಟು. ಅಲ್ಲ ನಾನು ಮಾತಾಡ್ತಾ ಇದ್ದೀನಲ್ಲ, ಮಾತಾಡಿದ್ಮೇಲೆ ನಾನು ಡೀಟೇಲ್ಸ್ ಎಲ್ಲ ಕಳ್ಸ್ಕೊಡ್ತೇನೆ ನಿಮಗೆ. ನಮ್ಮ ಆಫೀಸ್ ಅಡ್ರೆಸ್ ಎಲ್ಲ ನಿಮ್ಗೆ ಆಫೀಸ್ಗೆ ಕರ್ಸ್ಕೊಳ್ತೇನೆ ನಾನು. ಯಾವ ಕಂಪ್ನಿ ಸರ್? ನಮ್ದು TTDD ಅಂತ ಹೇಳಿದ್ದು. ಸೊ ಇದು ಇಂಟರ್ನ್ಯಾಷನಲ್ ಸರ್ ಇದೆಲ್ಲ. ಯಾಕಂದ್ರೆ ನಾವು ಇವೆಂಟ್ಸು ಇವೆಲ್ಲ ಬರ್ತಾವಲ್ಲ ಕಂಪನಿಗಳದು. ಸರ್ ಯಾಕೋ ನಂಬಿಕೆ ಬರ್ತಿಲ್ಲ ಸರ್. ಹೆಂಗೆ ಅಲ್ಲ ಯಾಕೆ ಬರ್ತಲ್ಲ, ಏನು ನನ್ಗೆ ಗೊತ್ತಾಗ್ತಲ್ಲ. ಅಲ್ಲ ನೀವು ಬೇರೆಯವ್ರಿಗೆ ಮ್ಯಾಜಿಕ್ ಮಾಡ್ತಾರೆ, ನಾವು ನೀವು ಮಾತಾಡೋದು ನಿಮಗೆ ಮ್ಯಾಜಿಕ್ ಅನಿಸ್ತಾ ಇದೆಯಾ? ಹಾಗಲ್ಲ, ಏನಿಲ್ಲ. ನಂಬರ್ ಕೊಟ್ಟಿದ್ರು, ಅದ್ರಗೋಸ್ಕರ ಮಾತಾಡ್ತಾ ಇದ್ದೀನಿ. ನಿಮ್ಗೆ ಯಾವ್ಯಾವ ಮ್ಯಾಜಿಕ್ ಬರುತ್ತೆ? ಅಲ್ಲ ಇದು ಯಾರಂತ ಗೊತ್ತಾಗ್ತಿಲ್ಲ ನನಗೆ ಸರ್. ನಾನು ಹೇಳದ್ನಲ್ಲ, ಮಲ್ಹೋತ್ರಾ ಅಂತ, ಸಿದ್ಧಾರ್ಥ್ ಮಲ್ಹೋತ್ರಾ ಅಂತ. ನಾನು ಇವೆಂಟ್ ಮ್ಯಾನೇಜರ್ ಸರ್ ಮಾತಾಡ್ತಾ ಇರೋದು. ಅದು ನಂಬಿಕೆ ಬರ್ತಿಲ್ಲ. ನಂಬಿಕೆ ಬರ್ತಾ ಇಲ್ವಾ ನಿಮ್ಗೆ? ಇವೆಂಟ್ ಮ್ಯಾನೇಜರ್ಸ್ಗೆ ಏನಾದ್ರು ಹಿಂಗ್ ಕಾಲ್ ಮಾಡಿದಾಗ ಹಾ ಸರ್ ನಂಬಿಕೆ ಬರ್ತಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಅಲೋನ್ ಅವ್ರು ಕಟ್ ಮಾಡ್ಬಿಡ್ತಾರೆ. ಹೌದಾ? ನಾವು ಆತರ ಮಾಡೋದಿಲ್ಲ ಸರ್. ಯಾಕಂದ್ರೆ ನಮ್ಗೆ ಕಲಾವಿದರಿಗೆ ನಾವು ಒಂದು ಮರ್ಯಾದೆ ಕೊಡ್ತೀವಿ. ಪ್ರತಿಯೊಬ್ಬರು ಕಲಾವಿದರು ಅದು ಯಾರೇ ಆಗಿರ್ಬೋದು, ನಾವು ಪ್ರತಿಯೊಬ್ಬರಿಗೂ ಅವ್ರಿಗಂತಾನೆ ಒಂದು ಗೌರವ, ಒಂದು ಪ್ರೀತಿ, ವಿಶ್ವಾಸ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡ್ತೀನಿ ನಾನು. ಕಟ್ ಮಾಡೋದ್ರೆ ಮಾಡ್ಬಿಡ್ತೀನಿ ಸರ್, ನನಗೇನಿಲ್ಲ. ಯಾಕಂದ್ರೆ ನೆಕ್ಸ್ಟ್ ನಿಮ್ಗೆ ತಿರ್ಗಾ ನೋಡಿ ಕಾಲ್ ಬರೋದಿಲ್ಲ ಅಷ್ಟೇ. ಏನ್ ಮಾಡ್ತೀರಾ? ಅದೇನ್ ತೊಂದರೆ ಇಲ್ಲ. ಒಟ್ಟು ಊರ್ ಕಡೆಯವರ ಅಥವಾ ಸಿನಿಮಾ ಕಡೆಯವರ ಗೊತ್ತಾಗ್ಲಿಲ್ಲ. ಇಲ್ಲ ಸಿನಿಮಾ ಕಡೆಯವರಲ್ಲ, ನಾವು ಕಂಪನಿ ಕಡೆಯಿಂದ ಕಾಲ್ ಮಾಡ್ತಾ ಇರೋದು. ಸೊ ಈಗ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಇದೆ, ಒಂದು ಫಂಕ್ಷನ್ ಇದೆ. ಯಾವ ಪ್ಯಾಲೇಸ್ ಗ್ರೌಂಡ್? ಪ್ಯಾಲೇಸ್ ಗ್ರೌಂಡ್ ಇರೋದೇ ಒಂದು ಸರ್ ಬ್ಯಾಂಗ್ಳೂರ್. ನೀವು ಯಾವ ಊರು ನಿಮ್ದು? ನಾವು ಬೆಂಗಳೂರಲ್ಲಿ ಈಗ ಸದ್ಯಕ್ಕಿದೀವಿ, ಬಟ್ ನಮ್ ಪ್ರಾಪರ್ ಬಂದು ಚಾಮರಾಜಪೇಟೆ. ಚಾಮರಾಜನಗರ ಅಲ್ಲ, ಚಾಮರಾಜನಗರ ಅಂದ್ಮೇಲೆ ಪ್ಯಾಲೇಸ್ ಗ್ರೌಂಡ್ ಗೊತ್ತಲ್ವಾ ನಿಮ್ಗೆ? ಗುಟ್ಟಳ್ಳಿ ಪ್ಯಾಲೇಸ್ ಹತ್ರ. ಚಾಮರಾಜಪೇಟೆ ಅಲ್ಲ ಸರ್, ಚಾಮರಾಜನಗರ ನಿಮ್ದು. ಅಲ್ಲ, ನಾನು ಹೇಳ್ತಾ ಇರೋದು, ನೀವು ಬೆಂಗಳೂರಿಗೆ ಬಂದ್ಮೇಲೆ ಪ್ಯಾಲೇಸ್ ನೋಡಿಲ್ಲ ಅಂದ್ರೆ ಹೇಗೆ ಸರ್? ಅಲ್ವಾ? ಕರೆಕ್ಟ್ ಅಲ್ವಾ? ಅಲ್ಲೇ ಒಂದಷ್ಟು ದಿನ ಇದ್ದೆ ಸರ್. ಮೈಸೂರು ರಾಜರದು ಇತಿಹಾಸ ಇರುವಂತ ಜಾಗ ಅದು. ಎಷ್ಟೋ ಜನ ಟೂರಿಸ್ಟ್ಗಳು ಹೊರಗಡೆ ದೇಶದಿಂದ ಬಂದು ನೋಡಕ್ ಬರ್ತಾರೆ ಅದನ್ನ. ನೀವು ಇಲ್ಲಿದ್ದು ಬಿಟ್ಟೆ ನೋಡಿಲ್ಲ ಅಂದ್ರೆ ಹೆಂಗೆ ಸರ್? ಈ ಒಂಚೂರು ಕೆಲ್ಸದಲ್ಲಿ ಇದೀನಿ, ಆಮೇಲೆ ಮಾಡ್ಲಾ? ಇಲ್ಲ, ನಾನು ಒಂದ್ 2 ನಿಮಿಷ ಮಾತಾಡ್ಬಿಡ್ತೀನಿ ನಿಮ್ಮ ಹತ್ರ. 2 ನಿಮಿಷನಾ? ಸರಿ ಹೇಳಿ. ಅಷ್ಟೇ. ಓಕೆ, ಇವಾಗ ನೀವು ಯಾವ್ದು ಮ್ಯಾಜಿಕ್ ಯಾವ ತರ ಮಾಡ್ತೀರಾ? ಮನುಷ್ಯನೇನ ಮಾಯ ಮಾಡಕ್ಕಾಗತ್ತಾ ಈ ತರ? ಮಾಡ್ತೀವಿ. ಓಕೆ ಸರಿ. ಹೇಗೆ ಸರ್ ಇವಾಗ ಹೇಗೆ ನೀವು ಎಷ್ಟು ಅವರ್ ಪ್ರೋಗ್ರಾಮ್ ಕೊಡ್ತೀರಾ ನಮಗೆ? ಹಾಫ್ ಅನ್ ಅವರ್ ಕೊಡ್ತೀರಾ. ಸೊ ಹಂಗೆ ಯಾಕೆ ನಾ ಕಾಲ್ ಮಾಡಿದೆ ಅಂದ್ರೆ ಸರ್, ನಮ್ಮ ಕಂಪನಿಯಲ್ಲಿ ಒಬ್ರು ಇದ್ದಾರೆ, ರೂಪಶ್ರೀ ಅಂತ. ನಿಮ್ಮ ಟೀಮಲ್ಲಿ ಜೊತೆಗೆ ಹಾಕೋಬೇಕು. ಆಮೇಲೆ ಸ್ಪೆಷಲಿ ನಾನು ನಿಮ್ಗೆ ಕರ್ಸೋದೇನೆಂದ್ರೆ, ಮ್ಯಾಜಿಕ್ ಒಳಗಡೆ ಅವ್ರನ್ನ ಡ್ಯಾನ್ಸ್ ಆಡಿಸ್ಬೇಕು ನೀವು. ಅವ್ರದ್ದು ಐಟಮ್ ಡ್ಯಾನ್ಸರ್ ಅವ್ರು ಆ್ಯಕ್ಚುಲಿ. ಸೊ ನಿಮ್ಮ ಮ್ಯಾಜಿಕ್ ಒಳಗೆ ಒಂದು ಐಟಮ್ ಡ್ಯಾನ್ಸು, ಇವಳದೊಂದು 1/4 ಗಂಟೆ ಡ್ಯಾನ್ಸ್ ಬರುತ್ತೆ, 5-5 ನಿಮಿಷ ಒಂದೊಂದು, 3 ಡ್ಯಾನ್ಸ್ ಆಡ್ತಾರೆ. ಸೊ ಹಿಂಗೆ ಮ್ಯಾಜಿಕ್ ಮಾಡಿದಾಗ ಒಂದು ಡ್ರೆಸ್ ಚೇಂಜ್ ಆಗುತ್ತೆ, ಮತ್ತೆ ಮ್ಯಾಜಿಕ್ ಮಾಡಿದಾಗ ಮತ್ತೆ ವಾಪಸ್ ಬರ್ತಾಳೆ, ಮತ್ತೆ ಬೇರೆ ಡ್ರೆಸ್ ತರ ಇರ್ತಾರೆ. ಈ ಥರ ಮಾಡ್ಬೋದಾ ಈ ಥರ? ಸರ್ ನಾನು ಫ್ರೆಶ್ ಅಪ್ ಆಗ್ತಿದ್ದೀನಿ, ಹೊರಗಡೆ ಸೀರಿಯಸ್ ಕೆಲಸ. 1 ನಿಮಿಷ ಅವ್ರ ಹತ್ರ ಮಾತಾಡ್ಬಿಡಿ, ಐಟಮ್ ಡ್ಯಾನ್ಸರ್ ಹತ್ರ. ಇಲ್ಲ. ಹಲೋ ಸರ್, ನಮಸ್ಕಾರ. ಹಲೋ. ಯಾಕೆ ಏನಾಯ್ತು? ಮಾತಾಡ್ತಾ ಇರಲ್ಲ. ಅದು ಯಾರು ನಂಬರ್ ಕೊಟ್ಟವ್ರು? ಅವ್ರು ಮಾತಾಡೋ ಅಂತ ಹೇಳಿದ್ರು, ಅವರೇ ಮ್ಯಾಜಿಕ್ ಆಗ್ಬಿಟ್ರಲ್ಲ ಸರ್. ಓಕೆ ಬಿಡಿ, ತೊಂದರೆ ಇಲ್ಲ. ಸೊ ಇವ್ರು ಕಾಲ್ ಮಾಡೋಣ ಬಿಡಿ, ಬೇರೆ ಅವ್ರಿಗೆ. ಆಯ್ತಾ? ಧನ್ಯವಾದಗಳು. ಹಲೋ ಯಾರು? ರಮ್ಯ ಅವರಾ? ಹೌದು. ನಾನು ಡೈರೆಕ್ಟರ್ ಸುದೇಶ್ ಭೋಸ್ಲೆ ಅಂತ ಮಾತಾಡ್ತಾ ಇರೋದು. ಸರ್ ಹೇಳಿ. ಯಾವ್ದಾದ್ರು ಮಾಡ್ತಾ ಇದ್ದೀರಮ್ಮ ಇವಾಗ ನೀವು ಪ್ರೆಸೆಂಟ್ಗೆ? ಸರ್ ಈಗ ಪ್ರೀತಿಯನ್ನು ಪ್ರೀತಿಯಿಂದ ಪ್ರೀತಿಸು ಅಂತ ಮಾಡ್ತಾ ಇದ್ದೆ. ಸಿನಿಮಾನ ಸೀರಿಯಲ್ ಅಮ್ಮ? ಸರ್ ಮೂವಿ. ಸಿನಿಮಾ ಅಂದ್ರೆ ಮೂವಿನಾ? ಹೌದು. ನನಗೆ ಗೊತ್ತಿರ್ಲಿಲ್ಲಮ್ಮ. ಅಲ್ಲ, ಸೀರಿಯಲ್ ಸಿನಿಮಾ ಅಂದ್ರಲ್ಲ, ಮೂವಿ ಅಂತ. ಸರಿ. ಯಾವ್ದಮ್ಮ ಈಗ ಡೇಟ್ಸ್ ಏನಾದ್ರು ಇದೆಯಮ್ಮ ನಿನ್ಗೆ ನೆಕ್ಸ್ಟ್ ವೀಕಲ್ಲಿ? ನೆಕ್ಸ್ಟ್ ವೀಕಾ ಸರ್? ದೇವಸ್ಥಾನಕ್ಕೆ ಹೋಗ್ತಾ ಇದೆ ಸರ್, ಓಂ ಶಕ್ತಿ ಮಾಲೆ ಹಾಕೊಂತ ಇದೆ. ನೆಕ್ಸ್ಟ್ ವೀಕ್ ಅಲ್ವಾ ಇನ್ನು ಹಾಕೊಳ್ಳೋದು? 24 ಹೋಗೋದು ನೈಟ್. ತೊಂದ್ರೆ ಅಲ್ಲ, ಅದಕ್ಕಿಂತ ಮುಂಚೆನೆ ಇರುತ್ತೆ. ಓಕೆ ಅಮ್ಮ ಇದು ಬಂದು ಒಂದು ಪ್ಯಾನ್ ಇಂಡಿಯಾ ಪಿಕ್ಚರ್ ಅಮ್ಮ.
ಓಕೆ ಪ್ಯಾನ್ ಇಂಡಿಯಾ. ಓಕೆ ಹಾಂ, ಸೊ ಅದರೊಳಗಡೆ ಒಂದು ಒಳ್ಳೆ ಪಾತ್ರ ಇದೆ ನಿಮಗೆ. ನನಗೆ ಯಾರೋ ರೆಫರೆನ್ಸ್ ಮಾಡಿದ್ರು ಡೈರೆಕ್ಟ್ರು, ಓಕೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರು. ಅದ್ರಗೋಸ್ಕರ ಹೆಸರು ಬೇರೆ ರಮ್ಯ ಇದೆ. ಯಾಕಂದ್ರೆ ನಾನು ಎಲ್ಲ ಸಿನಿಮಾದಲ್ಲಿ ಇವಾಗ ಹಾಕೊತಾ ಇರೋರೆಲ್ಲ ಆರಿಂದನೇ ಹಾಕೊತಾ ಇದ್ದೀನಿ. ಹೀರೋ ಬಂದು ರಾಜು ಅಂತ, ಓಕೆ ಹೀರೋಯಿನ್ ಬಂದು ರಾಣಿ ಅಂತ, ಓಕೆ ನಮ್ಮ ಪ್ರೊಡ್ಯೂಸರ್ ಬಂದು ರಾಜಣ್ಣ ಅಂತ. ಹಾ ಯಾಕಂದ್ರೆ ನಂದು ಈ ವಾಸ್ತು ಪ್ರಕಾರ ನೋಡ್ಕೊಂಡು ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮು. ಓಕೆ ಸರ್. ಯಾಕಂದ್ರೆ ನಾನು ಮಾಡಿದ ಸಿನಿಮಾವೆಲ್ಲ ಫ್ಲಾಪ್ ಆಗ್ಬಿಡ್ತು. ಒಂದು ವಾರನೂ ಇರ್ತಾರಿಲ್ಲ, 3 ದಿವಸಕ್ಕೆ ತೆಗೆದ್ಬಿಡೋರು. ಓಕೆ ಸೊ ಇದಕ್ಕೆ ಪ್ಯಾನ್ ಇಂಡಿಯಾಗೆ ಕೈ ಹಾಕ್ಬಿಟ್ಟಿದ್ದೀನಮ್ಮ ನಾನು. ಓಕೆ ಸರ್. ಹಾಂ, ಫಿಲಮ್ ಹೆಸರೇ RRR ಅಂತ 5 ಸತಿ ಬರುತ್ತೆ. ಓಕೆ ಸೊ ಹಂಗಿದೆ ಸಿನಿಮಾ ಹೆಸರು. ಓಕೆ, ಸರಿ ನಿಮ್ಮ ಹೆಸರು ಏನಂದ್ರಿ? ರಮ್ಯಾ ಸರ್. ಎಸ್, ಕರೆಕ್ಟ್. ಹಂಗಾರೆ ಸಾಕು. ಇಲ್ಲ ಪಕ್ಕ ಅಲ್ವಾ ನಿಮ್ಮ ಹೆಸರು ರಮ್ಯಾ ಅಲ್ವಾ? ಆಧಾರ್ ಕಾರ್ಡ್ ಎಲ್ಲ ಇದೆಯಾ? ಹೌದು. ಹಾಂ, ಯಾಕಂದ್ರೆ ನನಗೆ ಬೇರೆ ಹೆಸರು ಇಟ್ಕೊಂಡು ಫಿಲಮಿಗೆ ಬಂದ್ಮೇಲೆ ಬೇರೆ ಹೆಸರು ಇಟ್ಕೊಂಡು ಬರೋದು ನನಗೆ ಬೇಡ. ಯಾಕಂದ್ರೆ ನಾನು ಆರಲ್ಲಿ ಇರೋರೇ ಹುಡುಕ್ತಾ ಇದ್ದೀನಿ. ರಮ್ಯಾ ಅಂತ. ಹಾಂ, ರಮ್ಯಾ ಅಂತ. ಓಕೆ ಓಕೆ ಓಕೆ. ನಿಮಗೆ ಕುದುರೆಗಿದ್ರೆ ಓಡ್ಸಕ್ ಬರುತ್ತಮ್ಮ? ಇಲ್ವಲ್ಲ ಸರ್. ಬರಲ್ವಾ? ಆಯ್ತು ಬಿಡಿ, ಗ್ರೀನ್ ಮ್ಯಾಟ್ ಹಾಕಿ ಗ್ರಾಫಿಕ್ ಮಾಡ್ಕೊಂಡ್ಬಿಡ್ತೀವಿ. ಓಕೆ ಹಾಂ ಸರಿ. ಓಕೆ, ನೀವು ಜೀನ್ಸು ಟಿ ಶರ್ಟ್ ಎಲ್ಲ ಹಾಕ್ತೀರಾ? ಜೀನ್ಸ್ ಟಿ ಶರ್ಟ್ ಎಲ್ಲ ಹಾಕ್ತೀನಿ. ಹಾಂ, ಹಂಗಾರೆ ಸರಿ. ಓಕೆ ಓಕೆ. ಯಾಕಂದ್ರೆ ಕುದುರೆ ಮೇಲೆ ಸುಮ್ಮನೆ ಜಸ್ಟ್ ಕೂತ್ಕೊಳ್ಳೋದು ಫಸ್ಟ್ ಹತ್ತಿ. ಓಕೆ ಕುದುರೆ ಸ್ವಲ್ಪ ಹಿಂಗೆ ಓಡಿದ ತಕ್ಷಣ ನಿಮ್ಮನ್ನ ಕೆಳಗಿಳಿಸ್ಬಿಟ್ಟು ಬೇರೆಯವ್ರನ್ನ ಕುಂದಿಸ್ಬಿಟ್ಟು ಓಡಿಸ್ಬಿಡ್ತೀವಿ. ಓಕೆ ಆಯಿತು. ಸೊ ಹಾಡೇನಾದ್ರು ಹಾಡಕ್ಕೆ ಬರುತ್ತಾ ನಿಮಗೆ? ಯಾವ ಸರ್? ಅಲ್ಲ, ಯಾವುದಾದ್ರು ಹಾಡುಗಿಡು ಹಾಡ್ತೀರಾ? ಮಾಮೂಲಿ ಮನೆಯಲ್ಲಿ ಸಿಂಗರ್ ಅಷ್ಟೇ ಮನೆಯಲ್ಲಿ. ಯಾಕಂದ್ರೆ ಇದ್ರೊಳಗಡೆ ಪ್ರತಿಯೊಬ್ಬರ ಆಕ್ಟ್ರೆಸ್ಸು ಹಾಡ್ತಾ ಇದಾರೆ ಸಿನಿಮಾಗೆ. ಓಕೆ ಈ RRR ಅಂತ ಏನಿದೆಯೋ ಈ ಸಿನಿಮಾ ಒಳಗಡೆ ಅದೇ ತರ ಇರುತ್ತೆ. ಓಕೆ. ಸೊ ಅದ್ರಗೋಸ್ಕರ ಒಂದು ಯಾವ್ದಾದ್ರು ಒಂದು ಹಾಡು ಹಾಡಿ, ಒಂದು ಲೈನು. ಮಾಯಾವಿ ನಿನುಗು ನೀನು ಸಾಗರದ ಅಲೆಯು ನೀನು. ಮುಂದೆ ಗೊತ್ತಿಲ್ಲ ಸರ್. ಇಲ್ಲ, ಹೇಳಿ ಸರ್. ಸಖತ್ತಾಗಿ ಹಾಡಿದ್ರಿ, ತುಂಬಾ ಚೆನ್ನಾಗಿದೆ ನಿಮ್ ಧ್ವನಿ. ನಮ್ಮ ಸಿನಿಮಾ ಹಾಡು ಬಂದು 6 ಇರುತ್ತೆ. ಓಕೆ, ಇದು ಒಂದು ಲೈನ್ ಕೇಳಿಸ್ಕೊಳ್ಳಿ. RRR ರನ್ನಿಂಗ್ ರನ್ನಿಂಗ್ RRR ರನ್ನಿಂಗ್ RRR ರನ್ನಿಂಗ್ 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 ಒಂದು ಲೈನ್ ಹೇಳಿ ಅಮ್ಮ. ಹಾರಾರ ರನ್ನಿಂಗ್ ಸೂಪರ್ ಮೇಡಮ್, ಚೆನ್ನಾಗಿ ಹಾಡ್ತೀರಾ. ಧ್ವನಿ ಕೂಡ ಚೆನ್ನಾಗಿದೆ. ಕುದುರೆನೂ ಓಡಿಸ್ತೀನಿ ಅದು, ಬಟ್ ಆರಲ್ಲ ಅಂತ ಹೇಳ್ತಾ ಇದ್ದೀರಾ. ಓಕೆ ಅಮ್ಮ, ನೀವು ಏನಂದ್ರೆ ನಿಮ್ಗೆ ಸರ್ಪ್ರೈಸ್ ಆಗ್ಬಿಡುತ್ತೆ. ನೀವು 3rd ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಿದ್ದೀರಾ. ಥ್ಯಾಂಕ್ ಯು. ಕಂಗ್ರಾಟ್ಸ್. ನಮ್ಮ ಲೇಡಿ ಅಸೋಸಿಯೇಟ್ ಡೈರೆಕ್ಟರ್ ಮಾತಾಡ್ತಾರೆ, ಓಕೆ. ಕೊರಿಯೋಗ್ರಾಫರ್ ಅವರು. ಡ್ಯಾನ್ಸ್ ಎಲ್ಲ ಬರುತ್ತಮ್ಮ ನಿಮ್ಗೆ? ಡ್ಯಾನ್ಸ್ ಸರ್ ಬರುತ್ತಾ? ಹಾಂ ಸರ್. ಓಕೆ, ನಮ್ಮ ಕೊರಿಯೋಗ್ರಾಫರ್ ಅವ್ರ ಹತ್ರ ಮಾತಾಡಿ. ಸುಮ್ಮನೆ ಕೂತ್ಕೊಂಡದಾರಲ್ಲಿ. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ಕಾರ ಮ್ಯಾಮ್. ತಮ್ಮ ಹೆಸರು ಗೊತ್ತಾಗ್ಲಿಲ್ಲ. ರಮ್ಯಾ ಅವರು. ನಿಮ್ಗೆ ಡ್ಯಾನ್ಸ್ ಯಾವ್ದೆಲ್ಲ ಡ್ಯಾನ್ಸ್ ಬರುತ್ತಾ ನಿಮ್ಗೆ ಚೆನ್ನಾಗಿ? ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ ನಾನು. ಓ, ಯಾವ್ದು? ಭರತನಾಟ್ಯಂ ಹೋಗ್ತಾ ಇದೀನಿ ಮ್ಯಾಮ್. ಮಾಮೂಲಿ ಕ್ಲಾಸಿಕಲ್ ಅವ್ರು ಹೇಳ್ಕೊಂಡ್ ಕೊಡ್ತಾರೆ. ಬೆಳ್ಳಿ ಡ್ಯಾನ್ಸ್ ಏನಾದ್ರು ಬರುತ್ತಾ? ಇಲ್ಲ ಮ್ಯಾಮ್, ಆ ತರ ಎಲ್ಲ. ಬೆಲ್ಲಿ ಡ್ಯಾನ್ಸ್ ಅಂದ್ರೆ ಕನ್ಫ್ಯೂಸ್ ಆಗ್ಬಿಡ್ತಾರೆ ಅಮ್ಮ. ಬೆಲ್ಲಿ ಡ್ಯಾನ್ಸ್ ಅಂದ್ರೆ ಅದಲ್ಲಮ್ಮ, ಹಿಂಗೆ ಹೊಟ್ಟೆ ತೋರಿಸ್ಕೊಂಡು ಕುಣಿತಾರಲ್ಲ ಅದಲ್ಲ. ಅಲ್ಲ ಯಾವ ತರ? ಅಲ್ಲ, ಆತರ ಬೆಳ್ಳಿ ಕಟ್ಕೊಂಡು ಕುಣಿಯೋದು. ಹೌದಾ? ಅದು ಬೆಳ್ಳಿ ಡ್ಯಾನ್ಸ್ ಅಂದ್ರೆ ಅಂದ್ರೆ ಏನಂದ್ರೆ ಈ ಮೂವಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಅದಕ್ಕೋಸ್ಕರ ಇವರು ಬೆಳ್ಳಿ ಕಟ್ಕೊಂಡ್ ಕುಣಿಯೋ ತರ ಮಾಡೋ ತರ ಒಂದು ಡ್ಯಾನ್ಸ್ ಇದಿದೆ ಸಾಂಗ್ ಗೆ. ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ ಮಾಡಬಹುದು. ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ ಮಾಡಬಹುದಾ? ಹೌದು. ಓಕೆ, ನಿಮಗೆ ಊರು ಯಾವುದು? ಊರು ಹತ್ತಿಬೆಲೆ ಸರ್, ಇಲ್ಲೇ ಬೆಂಗಳೂರು. ಹತ್ತಿಬೆಲೆ. ಹಾ ಸರ್. ಓಕೆ ಓಕೆ. ಇವ್ರ ಕೊರಿಯೋಗ್ರಾಫರ್ ಹೆಸರು ಗೊತ್ತಿದೆ ನಿಮ್ಗೆ? ಇಲ್ವಲ್ಲ ಸರ್. ಸುಮಾರು ಸಿನಿಮಾಗೆ ಕೊಟ್ಟಿದ್ದಾರೆ, ಸುಮಾರು ಸಿನಿಮಾಗೆ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಹಿಂದಿ, ಬಾಲಿವುಡ್, ತೆಲುಗು, ತಮಿಳು, ಇಂಗ್ಲಿಷ್ ಎಲ್ಲ ಮಾಡಿದ್ದಾರೆ. ರೂಪಶ್ರೀ ಅಂತ 6 ಬಂದಿದೆ ನೋಡಿ ಹೆಸರು. ಮಾತಾಡಿ ಮೇಡಮ್. ಹಲೋ. ಹಾ ಮೇಡಮ್, ಹೇಳಿ. ಅದೇ ನಿಮಗೆ ರಿಹರ್ಸಲ್ ಇರುತ್ತಲ್ಲ, ಅವಾಗ 1 ವೀಕ್ ಟ್ರೈನಿಂಗ್ ಕೊಡ್ತಾರೆ. ನಿಮಗೆ ಟ್ರೈನಿಂಗ್ ಕೊಡೋದು ಯಾರು ಅಂತ ಹೇಳಿದ್ರೆ ಸುನಿಲ್ ಅಂತ. ಅವ್ರು ಇಂದ ಯಾಕೆ ತಗೊಂಡಿದೀವಿ ಅಂತ ಹೇಳಿದ್ರೆ ಅವ್ರಿಗೆ ಎಸ್ ತರನೇ ಜಾಸ್ತಿ ಡ್ಯಾನ್ಸ್ ಮಾಡೋದು. ಓಕೆ. ಆಕ್ಚುಲಿ ನಿಮಗೆ ಟ್ರೈನಿಂಗ್ ಅವರೇ ಕೊಡೋದು. ಓಕೆನಾ? ಓಕೆ. ಇನ್ನೆಲ್ಲ ಏನ್ ಬರುತ್ತೆ? ಇನ್ಯಾವ ತರ ಡ್ಯಾನ್ಸ್ ಎಲ್ಲ ಬರುತ್ತೆ ನಿಮ್ಗೆ? ನಮ್ ಸಾಂಗ್ ಇರುತ್ತಲ್ಲ, ಸಾಂಗ್ ಮಾತ್ರ ಡ್ಯಾನ್ಸ್ ಮಾಡೋದು. ಓಕೆ. ಅಂದ್ರೆ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಗೊತ್ತಲ್ಲ ನಿಮಗೆ ಯಾವ ತರ ಮಾಡ್ತಾರೆ ಅಂತ. ಈಗ ನಿಮಗೆ ಸಾಂಗ್ ಆಡೋಕೆಲ್ಲ ಬರುತ್ತಾ ಚೆನ್ನಾಗಿ? ಸಾಂಗ್ ಮಾಮೂಲಿ ಮನೇಲಿ ಹಳೆ ಸಾಂಗ್. ಈಗ ಸರ್ ನಿಮ್ಗೆ ಯಾವ್ದಾದ್ರು ನಮ್ಮ ಮೂವಿಲ್ ಬರೋ ಸಾಂಗ್ ಹೇಳಿದ್ರ ನಿಮ್ಗೆ? ಈಗ ಹಾರಾರ ಹೇಳಿದ್ರಲ್ವಾ, ಆಡಿ ನೋಡೋಣ ಒಂದ್ ಲೈನ್. ಹಾರಾರ ಏನೋ ಹೇಳಿದ್ರಲ್ವಾ ಅವರು? ಹೇಳಿ. ಇನ್ನೊಂದ್ಸಲ ಹೇಳಿಸ್ಬೇಕು ಅವ್ರ ಹತ್ರ. ಹಾ, ಹೇಳಿಸಿ. ಅಂದ್ರೆ ಏನು ಕೇಳ್ತಾರ ಅಂದ್ರೆ ಹೇಳಿದ್ರು ಅವರು. ಓಕೆ.
ಅವರು ಏನು ಕೇಳ್ತಾರ ಅಂತ ಹೇಳಿದ್ರೆ ನಾವ್ ಈಗ ಸ್ಕ್ರಿಪ್ಟ್ ಎಲ್ಲ ಕೊಡ್ತೀವಲ್ಲ, ಬೇಗ ತಗೊಂತಾರ, 1 ಟೇಕಲ್ ತಗೊಂತಾರ, 2 ಟೇಕಲ್ ತಗೊಂತಾರ ಅಂತ ಸಾಂಗ್ ಒಂದ್ಸಲ ಹೇಳಿಸ್ಬಿಡ್ತಾರ ಅವ್ರು ನಿಮ್ಮ ಹತ್ರ. ನಿಮ್ ತರ ಇಲ್ಲ ಅವ್ರು RRR ಅದು ಲಿರಿಕಲ್ ತರ ಹೇಳಿದ್ರು, ಯಾವ ಲೈನು ಕೂಡ ಅವ್ರು ಹೇಳಿಲ್ಲ. ಓಕೆ, ಒಂದ್ಸಲ ಅವ್ರ ಹತ್ರ ಆಡಿಸ್ತೀನಿ, ತಿರ್ಗಾ ನೀವ್ ಒಂದ್ ರಿಪೀಟ್ ಮಾಡ್ತೀರಾ? ಓಕೆ ಓಕೆ ಸರ್. ಹೇಳ್ಬಿಟ್ಟು ನಾನೇ ಮರ್ತೋಗಿದ್ದೀನಿ. ರಾ 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 ರನ್ನಿಂಗ್ ರಾ 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 ಆ ರಾ ರಾ. ರಾ 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 ರನ್ನಿಂಗ್ ರಾ 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 ರಾ. ಓಕೆ ಮೇಡಮ್, ಹಾ ಸರ್. ನೀವು ಸೆಲೆಕ್ಟ್ ಆಗಿದ್ದೀರಾ, ಕ್ಲಾಸ್ ಮಾಡಿ. ಅಯ್ಯೋ 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 ಸರ್, ಯಾರ್ ಸರ್ ರೆಫರ್ ಮಾಡಿದ್ದು? ಹಾ ಮೇಡಮ್, ರೆಫರ್ ಮಾಡಿದ್ದು ಇವರು ಕುರಿಬಾಂಡ್ ಸುನಿಲ್ ಅವರು ಮೇಡಮ್. ಸರ್ ಯಾರ್ ಸರ್ ಅದು? ಕುರಿಬಾಂಡ್ ಸುನಿಲ್ ಅವರು. ಗೊತ್ತಿಲ್ಲಲ್ಲ ಸರ್ ಅವರು? ಓ ಗೊತ್ತಿಲ್ಲ. ಯೂಟ್ಯೂಬ್ ಅಲ್ಲಿ ಒಂದ್ಸಲ ಚೆಕ್ ಇಲ್ಲ, ಮಾಡ್ತೀರಾ? ಬೇಡ ಬೇಡ ಬೇಡ, ಅವ್ರು ಗೊತ್ತಿಲ್ಲ ನಿಮ್ಗೆ, ಅವರು ಪೇಪರ್ ಆಯ್ತಾರ ಆಕ್ಚುಲಿ. ನನಗ್ ಗೊತ್ತಿಲ್ಲ. ಹಾ, ಅವರು ಪೇಪರ್ ಆಯ್ತಾರ. ಅಲ್ಲ, ನೀವು ಕ್ರೋಮಲ್ ಹೋಗಿ ಒಂದ್ಸಲ ಕುರಿಬಾಂಡ್ ಸುನಿಲ್ ಅಂತ ಬೇಡ ಬೇಡ ಬೇಡಿ, ಸುಮ್ನೆ ಅವರು ಯಾರೋ ಗೊತ್ತಿರೋರು ಇರ್ತಾರೆ, ನಿಮ್ಗೆ ಗೊತ್ತಾಗ್ತದೆ ಅದು ಏನು ಮ್ಯಾಟ್ರ್ ಅಂತ. ಓಕೆ, ತುಂಬಾ ಧನ್ಯವಾದಗಳು ಕರೆ ಮಾಡೋದಕ್ಕೆ. ನಾವು ಆಕ್ಚುಲಿ ನಿಮ್ಮನ್ನ ಕುರಿ ಮಾಡ್ತಾ ಇದ್ದೀವಿ. ಹೌದು ಸರ್. ಹಾ, ಗೊತ್ತಾಯ್ತು ನನಗೆ. ಗೊತ್ತು ಸರ್. ಗೊತ್ತುನಾ? ಕುರಿ ಮಾಡ್ತಾ ಇದ್ದೀರಾ ಅಂತ. ಓ ಹೌದಾ? ಆಹಾ. ಓಕೆ ರಮ್ಯಾ ಮೇಡಮ್, ಇಷ್ಟು ಚೆನ್ನಾಗಿ ನೀವು ಕುರಿ ಮಾಡ್ತಾ ಇರೋ ವಿಷಯ ನನ್ಗೆ ಅವಾಗಿಂದ ಗೊತ್ತಾಗ್ತಾ ಇಲ್ಲ ಅಂದ್ರೆ ಅದಕ್ಕೆ ನಾನು ಕೂಡ ಕಾಪರೇಟ್ ಮಾಡ್ತೀನಿ. ಓ ಈ ತರ ಎಲ್ಲ ಮಾಡ್ತೀರಾ? ಹೌದು. ಹೌದಾ? ಕಿರಣ್ ಅನ್ನೋರು ನಿಮ್ ನಂಬರ್ ಕಳ್ಸ್ಕೊಟ್ಟಿದ್ರು ನಮ್ಗೆ. ಸರ್ ಯಾರೋ ಕೊಟ್ಟಿರ್ತಾರೆ ಅಂತ ಗೊತ್ತು. ಹೌದಾ ಮೇಡಮ್? ಹಾ, ಯಾಕಂದ್ರೆ ಫಸ್ಟ್ ಹಾ ಕಾನ್ಸೆಪ್ಟ್ ಏನು ಅಂತ ಕೇಳ್ತೀನಿ ನಾನು. ಹಾ ಯಾವ ಮೂವಿ ಮಾಡಿದೀರಾ ಅಂತ ಕೇಳ್ತೀನಿ ನಾನು, ಹಾ ಅಲ್ವಾ? ಹೌದು. ಅದೆಲ್ಲ ಡೀಟೇಲ್ಸ್ ಕೇಳಿದೆ, ಅದೇ ಸರ್ ಒಪ್ಕೊಳಕ್ ಆಗುತ್ತೆ. ಓಕೆ, ಎಷ್ಟು ಮೂವಿ ಆಗಿದೆ ಮೇಡಮ್ ನಿಮ್ದು ಟೋಟಲ್? ಆಚಾರ್ಯ ಅಂಡ್ ಕೋ ರಿಲೀಸ್ ಆಗಿದೆ. 4 ರಿಲೀಸ್ ಆಗಿದೆ. ಆಚಾರ್ಯ ಅಂಡ್ ಕೋ ರಿಲೀಸ್ ಆಗಿದೆ, PRK ಪ್ರೊಡಕ್ಷನ್. ಹಾ ಹಾ ಹಾ. ಓಕೆ, ಈಗ ಮೂವಿ ನಮ್ದೇ ಓನ್ ಪ್ರೊಡಕ್ಷನ್ ಅಲ್ಲಿ ಆಗ್ತಾ ಇದೆ. ಓ ಸೂಪರ್ ಮೇಡಮ್. ಓಕೆ ಓಕೆನಾ? ಇಷ್ಟೆಲ್ಲ ಮೇಂಟೈನ್ ಮಾಡೋರ್ಗೆ ಏನೇನು, ಯಾರ್ಯಾರು ಯಾವ ತರ ಮಾತಾಡ್ತಾರೆ ಏನು ಅಂತ ಗೊತ್ತಾಗಲ್ವಾ? ಹೌದು ಮೇಡಮ್, ಹೌದು ಮೇಡಮ್. ಈಗ ನಾನು ಮೇಂಟೈನ್ ಮಾಡ್ಬೇಕು ನಿಮ್ ತರ. ಮತ್ತೆ ಸಾಂಗ್ಸ್ ಹೇಳಿದ್ರೆ ಅದು ಯಾರಾದ್ರೂ ಈ ತರ ಮಾಡ್ತಾರಾ? ನಾವ್ ಮಾಡ್ತೀವಲ್ಲ ಮೇಡಮ್, ಕುರಿ ಅದನ್ನ ಮಾಡ್ಬೇಕಾದ್ರೆ ಏನ್ ಬಿಡಿ, ಬೇಕಾದ್ರೂ ಮಾಡ್ತೀವಿ ನಾವು. ಅದೊಂದು ರಾರಾನು ಮಾಡ್ತೀವಿ, ಬಾಬಾನು ಮಾಡ್ತೀವಿ. ಆಯ್ತು, ಅದೊಂದು ಓಕೆ. ಮತ್ತೆ ನೀವ್ ಹೇಳಿದ್ರಿ ಎಲ್ಲ ರಾದಿಂದನೇ ತಗೊಂತಾ ಇದೀನಿ ಅಂತ. ಹೌದು. ಯಾರ್ ಸರ್ ಆತರ ತಗೊಂತಾರೆ? ಹೌದು, ನೀವು ನನ್ನ ಹೆಸರೇ ಕೇಳಲಿಲ್ವಲ್ಲ, ಡೈರೆಕ್ಟ್ ನಿಮ್ಮ ಹೆಸರೇನು ಅಂತ. ಡೈರೆಕ್ಟ್ ಹೆಸರು ಬೇಡ ನನಗೆ, ಹಾ. ಫಸ್ಟ್ ಕಾನ್ಸೆಪ್ಟ್ ಬೇಕು. ಹೌದಾ? ಏನು ಎತ್ತ? ಓಕೆ, ಸೂಪರ್ ಮೇಡಮ್, ಸೂಪರ್ ಬಿಡಿ, ಚೆನ್ನಾಗಿ ಮಾತಾಡ್ತೀರಾ. ಓಕೆ, ಕುರಿ ಆದವ್ರಲ್ಲ ಹಿಂಗೆ ಹೇಳೋದು ಆಗಿಲ್ಲ ಅಂತ. ಹೌದಾ? ಎಸ್ ಮೇಡಮ್, ಧನ್ಯವಾದಗಳು ಕರೆ ಥ್ಯಾಂಕ್ ಯು ಮಾಡಿದ್ದಕ್ಕೆ. ಥ್ಯಾಂಕ್ ಯು ಧನ್ಯವಾದಗಳು. ಮೇಡಮ್.